ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನಿತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವೀಕ್ಷಕರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ನಕ್ಷತ್ರದ ಬಗ್ಗೆ ಮಾತಾಡೋಣ ಬನ್ನಿ. ಆ ನಕ್ಷತ್ರದ ಫಲಗಳೇನಿದೆ, 2024 ಯಾವ ರೀತಿಯಾದ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ಬೋದು, ಏನೆಲ್ಲ ಬೆನಿಫಿಟ್ಸ್ ಇದೆ, ಪ್ರತಿಯೊಂದು ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತು ನಾನು ಮಾತಾಡ್ತಾ ಇರುವಂತಹ ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರ. 26ನೇ ನಕ್ಷತ್ರ ಮೀನ ರಾಶಿಯಲ್ಲಿ ಎಲ್ಲ ತನ್ನ 4 ಪಾದಗಳು ಸಹ ವಿಂಗಡಣೆ ಆಗಿದೆ. ಒಂದೇ ರಾಶಿಯಲ್ಲಿ ಸಿಗುವಂತಹ ಇದು ಕೂಡ ಒಂದು ಪ್ರಮುಖವಾಗಿರುವಂತಹ ನಕ್ಷತ್ರ. ಸೊ ಉತ್ತರ ಭಾದ್ರಪದ ಸುಮಾರು ಜನ ಹುಟ್ಟಿರ್ತೀರ. ನಮ್ಮ ಜನಸಂಖ್ಯೆ ಎಷ್ಟಿದೆ ಅಲ್ವಾ, ನಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ಎಷ್ಟು ಕೋಟಿ ಸಂಖ್ಯಾತರ ಜನಗಳನ್ನ ನಾವು ನೋಡಬಹುದು ಉತ್ತರ ಭಾದ್ರಪದ. ಈವನ್ ಫಾರ್ ಆಲ್ ದ ನಕ್ಷತ್ರಸ್ ಅಂತ ನಾವು ಹೇಳಬಹುದು. ಏನು ಬೆನಿಫಿಟ್ಸ್ ಇದೆ? ಉತ್ತರ ಭಾದ್ರಪದ ನಕ್ಷತ್ರ ಮುಖ್ಯವಾಗಿ ಟೆಕ್ನಿಕಲ್ ಅನಾಲಿಸಿಸ್ ಜಾಸ್ತಿ ಮಾಡುವಂತಹ ನಕ್ಷತ್ರ. ಲೆಕ್ಚರರ್ಸು, ಪ್ರೊಫೆಸರ್ಸು, R&D ಮಾಡುವಂಥದ್ದು, ಮತ್ತು ವಿಶೇಷವಾಗಿ PhD ಮಾಡುವಂತಹ ಇಂಥ ಒಂದು ಘಟ್ಟಗಳಲ್ಲಿ ನೀವು ಈ ಒಂದು ನಕ್ಷತ್ರದವ್ರನ್ನ ಹೆಚ್ಚಾಗಿ ನೋಡಬಹುದು. ಹೂ ಲುಕ್ಸ್ ಫಾರ್ ಮೋರ್ ರಿಸರ್ಚ್. ಹೆಚ್ಚೆಚ್ಚು ಡೀಟೇಲ್ಸ್ನ ನೀವು ಒಂದೇ ಸಲ ಏನಾದರೂ ಹೇಳಿದ್ರೆ ಅವ್ರು ಇಮಿಡಿಯೇಟಾಗಿ ಆಕ್ಸೆಪ್ಟ್ ಮಾಡಲ್ಲ. ಅವರು ಅದನ್ನು ರಿಸರ್ಚ್ ಮಾಡಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಅನಾಲಿಸಿಸ್ ಮಾಡಿದ ಮೇಲೆ ಮಾತ್ರನೇ ಅವ್ರು ಆಕ್ಸೆಪ್ಟ್ ಮಾಡೋದು. ಜೊತೆಗೆ ಇರುವಂತಹ ರಾಶಿನೂ ಕೂಡ ತುಂಬಾ ವೆರಿ ಗುಡ್ ಅಲ್ವಾ. ಗುರುಗಳ ಒಂದು ಅಧಿಪತ್ಯದಲ್ಲಿರುವಂತಹ ಮೀನ ರಾಶಿಯಲ್ಲಿ ಇರುವಂಥದ್ದು, ಮತ್ತು ಆದರೆ ನಕ್ಷತ್ರದ ಆಧಿಪತ್ಯ ಬರುವಂತಹದ್ದು ಶನೈಶ್ಚರಂದು. ಸೊ ಶನಿ ಮಹಾರಾಜರ ಮತ್ತು ಗುರು ಇಲ್ಲಿ ಬಂದು ಏನಾಯಿತು, ಯೋಗನೂ ಬಂತು ಮತ್ತು ಇಲ್ಲಿ ಕರ್ಮನೂ ಬಂತು. ಸೊ ಕರ್ಮಾಧಿಪತಿಯ ಒಂದು ರಾಶಿಯಲ್ಲಿ ಇರುವಂಥದ್ದು, ಮತ್ತು ಇಲ್ಲಿ ಮೇನ್ ಆಗಿ ಯೋಗ ಕೊಡುವಂತಹ ಗುರುಗಳ ಒಂದು ರಾಶಿಯಲ್ಲೂ ಸಹ ಇರುವಂತಹ ಮುಖ್ಯವಾಗಿರುವಂತಹ ನಕ್ಷತ್ರ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ರಿಸಲ್ಟ್ಸ್ನ ನೋಡ್ಬೋದು 2024. ಸ್ಪೆಷಲಿ ಬಿಸ್ನೆಸ್ ಮಾಡ್ತಿರೋಂಥವ್ರಿಗೆ ವೆರಿ ಗುಡ್, ತುಂಬ ಚೆನ್ನಾಗಿದೆ. ಹೊಸ ಬಿಸ್ನೆಸ್ ಆಪರ್ಚುನಿಟೀಸ್ ಜಾಸ್ತಿ ಬರುವಂಥದ್ದು, ಸಮ್ ಸಾರ್ಟ್ ಆಫ್ ಎಕ್ಸ್ಪ್ಯಾನ್ಷನ್ಸ್ ಅಂದರೆ ಗ್ರೋತ್ ಆಗುವಂಥದ್ದು, ಹೊರಗಡೆ ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಹೆಚ್ಚಾಗಿ ಸಿಗುತ್ತೆ ನಿಮಗೆ. ಗುರುಗಳ ಒಂದು ದೃಷ್ಟಿ ತುಂಬ ಚೆನ್ನಾಗಿರೋಂಥದ್ದು, ಶನೈಶ್ಚರ ದೃಷ್ಟಿ ತುಂಬ ಚೆನ್ನಾಗಿರೋಂಥದ್ದು, ವಿಶೇಷವಾಗಿ ರಾಹುವಿನ ದೃಷ್ಟಿ ಚೆನ್ನಾಗಿರೋಂಥದ್ದು. ಆ್ಯಸ್ ಯು ನೋ, ಬಿಕಾಸ್ ಮೀನ ರಾಶಿಯಲ್ಲೇ ರಾಹು ಇರೋದ್ರಿಂದ ರಾಹುವಿನ ದೃಷ್ಟಿ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಬಂದಾಗ ತುಂಬ ನಿಮ್ಮ ಬಿಸ್ನೆಸ್ ಇದ್ದಕ್ಕಿದ್ದಂಗೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾವುದೋ ಒಂದು ಕಡೆಯಿಂದ ನಿಮಗೆ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಒಂದು ಐಡಿಯಾ ಸಿಗುವಂಥದ್ದು, ಅಥವಾ ಯಾರೋ ನಿಮಗೆ ಅಪ್ರೋಚ್ ಮಾಡ್ತಾರೆ, ಬನ್ನಿ ಇಲ್ಲಿ ಈ ಒಂದು ಸೆಕ್ಟರಲ್ಲೂ ಬಿಸ್ನೆಸ್ ಮಾಡಿ, ಅಥವಾ ನಮ್ಮ ಒಂದು ಕ್ಷೇತ್ರದಲ್ಲಿ ನೀವೇನು ನಡೆಸ್ತಾ ಇದ್ದೀರಾ ಆ ಬಿಸ್ನೆಸ್ ಒಂದು ಬ್ರಾಂಚ್ ಓಪನ್ ಮಾಡಿ, ಈ ರೀತಿಯಾದ ಒಂದು ಬಿಸ್ನೆಸ್ ಆಪರ್ಚುನಿಟಿ ನಿಮಗೆ ಹೆಚ್ಚಾಗಿ ಸಿಗುವಂಥದ್ದು 2024 ನಾನು ಕಾಣ್ತಾ ಇದ್ದೀನಿ. ಸೊ ಹೇಗೇನು ನಾನು ಮಾತಾಡ್ತಾ ಇರೋಂಥದ್ದು ಕ್ಯಾಲೆಂಡರ್ ವರ್ಷದ ಬದಲಾವಣೆ, ವರ್ಷದ ಬದಲಾವಣೆ ನಾನು ನಿಮಗೆ ಮುಂದಿನ ಕಾರ್ಯಕ್ರಮದಲ್ಲಿ ಸೇಮ್ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಬಹುದು, ಸ್ಟಾರ್ ಡೆಸ್ಟಿನಿ. ಸೊ ಸುಮಾರು ಜನ ಇನ್ನೂ ಸಹ ನೀವು ಡೌಟಲ್ಲಿದೆ, ನಾನು ಏನು ಮಾಡಲಿ 2024 ಹೊಸ ಬಿಸ್ನೆಸ್ ಮಾಡಲಾ ಬೇಡವಾ? ಖಂಡಿತ ಸ್ಟಾರ್ಟ್ ಮಾಡಿ. ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರು ಖಂಡಿತ ನೀವು ಇದ್ರ ಬಗ್ಗೆ ಆಲೋಚನೆ ಮಾಡಬಹುದು. ಸೊ ಮೇಯ್ನ್ ಆಗಿ ಬಿಸ್ನೆಸ್ ಮಾಡ್ತಿರೋಂಥವ್ರು ಒಂದು ಸೆಕ್ಟರ್ ಆದರೆ, ಜಾಬ್ಗೆ ಹೋಗ್ತಿರೋಂಥವ್ರು, ಮೇಡಮ್ ನಾವು ಯಾವ ಬಿಸ್ನೆಸ್ ಇಲ್ಲ, ಬಟ್ ನಾನು ಆಲ್ಟರ್ನೇಟ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ, ಕೆಲಸಕ್ಕೆ ಹೋಗ್ಕೊಂಡೆ ನಾನು ಏನಾದರೂ ಬಿಸ್ನೆಸ್ನ ಮಾಡ್ಬೋದಾ ಸಣ್ಣದಾಗಿ ಪಾರ್ಟ್ ಟೈಮ್ ರೀತಿಯಲ್ಲಿ ಅಥವಾ ವೀಕೆಂಡ್ಸ್ ರೀತಿಯಲ್ಲಿ? ಖಂಡಿತ ಮಾಡ್ಬೋದು. ಬಿಕಾಸ್ ನಾನು ಹೇಳಿದಾಗೆ ನಿಮಗೆ ಇರೋಂತಹ ಟೆಕ್ನಿಕಲ್ ಅನಾಲಿಸಿಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಿಮ್ಗೆ ಆಲ್ರೆಡಿ ಐಡಿಯಾಸ್ ಇರುತ್ತೆ, ನಾನು ಕೆಲಸಕ್ಕೆ ಹೋಗ್ತಾನೆ ಈ ಒಂದು ಬಿಸ್ನೆಸ್ ಮಾಡಬಹುದು ಅನ್ನೋಂಥ ಐಡಿಯಾಸ್ ನಿಮ್ಗೆ ಖಂಡಿತ ಬಂದಿರುತ್ತೆ. ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಅದಕ್ಕೇನು ಬೇಕು, ಒಂದು ಎಜುಕೇಷನ್ ಇರ್ಬೋದು ಅಥವಾ ಸಬಾರ್ಡಿನೇಟಿಂಗ್ ಕೋರ್ಸಸ್ ಇರ್ಬೋದು, ಖಂಡಿತ ಅದನ್ನ ಫಾಲೋ ಮಾಡಿ, ನಿಮಗೆ ಆಪರ್ಚುನಿಟೀಸ್ ಖಂಡಿತ ಸಿಗುತ್ತೆ, ಮಾಡ್ಬೋದು. ಕೆಲಸಕ್ಕೆ ಹೋಗ್ಕೊಂಡೆ ನೀವು ಆಲ್ಟರ್ನೇಟ್ ಸೋರ್ಸ್ ಆಫ್ ಇನ್ಕಮ್ ಮಾಡಲೇಬೇಕಲ್ವಾ? ಸೊ ಈಗಿನ ಒಂದು ಟ್ರೆಂಡಲ್ಲಿ ಅಥವಾ ಈಗ ನಡೀತಾರಂತಹ ಒಂದು ಲೈಫಲ್ಲಿ ಹೇಗಾಗಿದೆ ಅಂದರೆ, ಕೆಲಸ ಮಾಡ್ತಾ ನೀವು ಆಲ್ಟರ್ನೇಟ್ ಸೋರ್ಸ್ ಆಫ್ ಇನ್ಕಮ್ನ ನೋಡ್ಕೊಳ್ಳೇಬೇಕಾಗುತ್ತೆ. ಸುಮಾರು ಜನ ಟ್ರೈ ಮಾಡ್ತಿರ್ತೀರಾ, ಸುಮಾರು ಜನ ಫೇಲ್ಯೂರ್ ಆಗ್ತಿರ್ತೀರಾ, ಸುಮಾರು ಜನ ಸಕ್ಸಸ್ ಆಗ್ತಿರ್ತೀರಾ, ಸುಮಾರು ಜನ ಅಯ್ಯೋ ನಂಗೆ ಕೆಲಸದಲ್ಲೇ ಟೈಮ್ ಸಿಗಲ್ಲ ಮೇಡಮ್, ನಾನು ಹೇಗೆ ಮಾಡಲಿ ಇದನ್ನ ಅನ್ನೋಂಥದ್ದಿರುತ್ತೆ. ಬಟ್ ಮನಸ್ಸಿದ್ರೆ ಮಾರ್ಗ ಖಂಡಿತ ಮಾಡಬಹುದು. ಬಟ್ ಮೇನ್ ಆಗಿ ಸಪೋರ್ಟು ಕೂಡ ಬೇಕು. ಮೇಡಮ್ ಮನಸ್ಸಿದೆ ನಾನು ಮಾಡಬೇಕು, ಬಟ್ ಏನು ಮಾಡಲಿ, ಸಪೋರ್ಟ್ ಸಿಗ್ತಾ ಇಲ್ಲ ನನಗೆ, ಬೇಕಾಗುತ್ತೆ. ಅದಕ್ಕೆ ಏನು ಬೇಕೋ ಸಣ್ಣದಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಖಂಡಿತ ಒಂದು ಪ್ರಾಪರ್ ಏನು ಹೇಳ್ತೀವಲ್ಲ ನಾವು, ಪ್ರಾಪರ್ ಆಗಿರೋಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ಪ್ರಾಪರ್ ಆಗಿರೋಂಥ ಒಂದು ಅಫರ್ಮೇಷನ್ ನೀವು ಮಾಡಿದಾಗ ಖಂಡಿತ ಯು ಕ್ಯಾನ್ ಸಕ್ಸೀಡ್ ಇಟ್. ತುಂಬ ವರ್ಕ್ ಆಗುತ್ತೆ ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನದಲ್ಲಿ. ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರಿಗಂತೂ ಅಫರ್ಮೇಷನ್ಸ್ ತುಂಬ ವರ್ಕ್ ಆಗುತ್ತೆ. ನೀವೇನು ಅಂದ್ಕೊಳ್ತೀರಾ, ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಿದೆ, ನನ್ನ ಎಜುಕೇಷನ್ ತುಂಬ ಚೆನ್ನಾಗಿ ನಡೀತಿದೆ, ಪಾಸಿಟಿವ್ ಅಫರ್ಮೇಷನ್ ಮಾಡ್ಕೊಳ್ಳಿ, ಖಂಡಿತ ವರ್ಕ್ ಆಗುತ್ತೆ. ಸುಮಾರು ಸಲ ನಿಮಗೆ ಗೊತ್ತಿಲ್ಲದೇ ನೀವು ಮಾಡ್ಕೊಂಡಿರ್ತೀರಾ, ನಾನು ಅಂದ್ಕೊಂಡಿದ್ದೆ ಚಿಕ್ಕ ವಯಸ್ಸಲ್ಲಿ ನಾನು ಇಂಥ ಕಂಪ್ನಿಯಲ್ಲೇ ಕೆಲಸ ಮಾಡಬೇಕು ಅಂತ, ನಾನು ಇಂಥ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಎಷ್ಟೋ ಸಲ ಅದು ನಿಮಗೆ ವರ್ಕ್ ಆಗಿರುತ್ತೆ. ಯಾಕೆ? ಆ ಒಂದು ಮೊಮೆಂಟ್, ಆ ಪಾಸಿಟಿವ್ ಅಫರ್ಮೇಷನ್ ನಿಮಗೆ ಅಷ್ಟು
ಎಫೆಕ್ಟಿವ್ ಆಗಿ ಕೆಲಸ ಮಾಡಿರುತ್ತೆ. ಸೊ 24 ಸಹ ಇದೇ ಥರದ ಒಂದು ಪಾಸಿಟಿವ್ ಅಫರ್ಮೇಷನ್ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಗ್ರೋತು ಮತ್ತು ಜಾಬಲ್ಲೂ ಸಹ ನಿಮಗೆ ಒಳ್ಳೆ ಇನ್ಕಮ್ನ ನೀವು ನೋಡ್ಬೋದು. ಫ್ಯಾಮಿಲಿ ವಿಚಾರದಲ್ಲಿ ಸ್ವಲ್ಪ ಕ್ಲಾಶಸ್ ಆಗ್ಬೋದು, ಸ್ಪೆಷಲಿ ಈಗೋ ಕ್ಲಾಶಸ್ ಆಗ್ಬೋದು, ಟೈಮ್ ಕೊಡ್ತಾ ಇಲ್ಲ ಅನ್ನೋಂಥ ಕ್ಲಾಶಸ್ ಆಗ್ಬೋದು. ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀರಾ ಅಂತ ಹೆಂಡತಿ ಹೇಳೋಂಥದ್ದು ಅಥವಾ ಗಂಡ ಹೇಳೋಂಥದ್ದು ಫ್ಯಾಮಿಲಿ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಕಾಣ್ತಿದೆ. ಮತ್ತು ಇಟ್ ಮೈಟ್ ಗೋ ಸ್ವಲ್ಪ ಎಕ್ಸ್ಟೆಂಡ್ ಆಗುವಂಥದ್ದು ತೋರಿಸ್ತದೆ. ಆ್ಯಂಡ್ ಇಟ್ ಮೈಟ್ ಗೋ ಫಾರ್ ಅ ಫೈಟ್ ಲೆವೆಲ್ವರೆಗೂ ಹೋಗುವಂಥ ಚಾನ್ಸಸ್ ತೋರಿಸ್ತದೆ. ಸ್ವಲ್ಪ ವರ್ಸ್ ಸಿನಾರಿಯೋ ಇದ್ದು ನಿಮ್ಮ ಗ್ರಹಗಳಲ್ಲಿ ಅಂದರೆ ನಿಮ್ಮ ಜಾತಕಗಳಲ್ಲಿ ನಿಮ್ಮ ಪೊಸಿಷನ್ ಗ್ರಹಗಳ ಪೊಸಿಷನ್ನ ಆಸ್ಪೆಕ್ಟ್ ಕಾಂಬಿನೇಷನ್ ಸ್ವಲ್ಪ ಬ್ಯಾಡ್ ಪೊಸಿಷನ್ಸಲ್ಲಿ ಇತ್ತು ಅಂತಂದರೆ ಖಂಡಿತ ಇಟ್ ಮೈಟ್ ಗೋ ಫಾರ್ ಅ ಡಿವೋರ್ಸ್ ಕಾಂಬಿನೇಷನ್ ಆಲ್ಸೋ. ಸೊ ಅದು ನೀವು ಜಾತಕಗಳನ್ನ ವಿಶ್ಲೇಷಣೆ ಮಾಡಿಸಿದಾಗಲೇ ಗೊತ್ತಾಗುತ್ತೆ ಇದು ಡಿವೋರ್ಸ್ಗೆ ಹೋಗುತ್ತಾ ಅಥವಾ ಎಷ್ಟು ಸಂಬಂಧಗಳು ನೀವು ನೋಡ್ಬೋದು ಡಿವೋರ್ಸ್ ಲೆವೆಲ್ವರೆಗೂ ಹೋಗುತ್ತೆ, ಡಿವೋರ್ಸ್ ಮಾತುಕತೆವರೆಗೂ ಹೋಗುತ್ತೆ. ಬಟ್ ದೆನ್ ಅಗೇನ್ ಮತ್ತೆ ವಾಪಸ್ ಬಂದಿರ್ತೀರಾ, ಮತ್ತೆ ಚೆನ್ನಾಗಿ ಜೀವನ ಮಾಡ್ತಿರ್ತೀರಾ. ಸೊ ಎಷ್ಟೋ ಸಲ ಆಗಿರುತ್ತೆ, ಎಷ್ಟೋ ಸಲ ಏನೂ ಜಗಳ ಇರಲ್ಲ, ನಾಟ್ ಈವನ್ ಅ ಸ್ಮಾಲ್ ಒಂದು ವಿಚಾರಕ್ಕೂ ಜಗಳ ಮಾಡಿಲ್ಲ, ಡಿವೋರ್ಸ್ವರೆಗೂ ಹೋಗಿರುತ್ತೆ. ಕುತ್ಕೊಂಡು ಮಾತಾಡಿ ಬಗೆಹರಿದ್ರೆ ಎಷ್ಟೋ ವಿಚಾರಗಳು ಸಾಲ್ವ್ ಆಗುತ್ತೆ, ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋದೇ ಇಲ್ಲ. ಸೊ ಈ ರೀತಿಯಲ್ಲೂ ಸಾಧ್ಯತೆ ಹೆಚ್ಚಾಗಿ ತೋರಿಸ್ತದೆ. ಸೊ ಬಿ ಕೇರ್ಫುಲ್. 2024 ಬೆಟರ್ ನೀವು ಜಾತಕಗಳ ಅನಾಲಿಸಿಸ್ ಮಾಡಿಸ್ಕೊಳ್ಳಿ. ಇಲ್ಲ ಗೊತ್ತಿದೆ ಮುಂದೆ ಏನು ಮಾಡಬಹುದು, ಆದಷ್ಟು ಜಗಳಗಳನ್ನ ಅವಾಯ್ಡ್ ಮಾಡಿ ಆ ಲೆವೆಲ್ಗೆ ಹೋಗದಿರೋ ಥರ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಲೈಫ್ ಸಿಗೋದೇ ಒಂದು, ಬರೀ ಲೈಫ್ನ ಜಗಳಗಳು ಮಾಡಿಕೊಂಡು ಕೋರ್ಟು ಕೇಸು ಅಂತ ಹೇಳಿನೇ ಲೈಫ್ ಲೀಡ್ ಮಾಡಿದ್ರೆ ಸೊ ನಿಮಗೆ ಬೆನಿಫಿಟ್ಟು ಅಥವಾ ಹ್ಯಾಪಿನೆಸ್ ಯಾವಾಗ ಸಿಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ವಿಶ್ಲೇಷಣೆ ಮಾಡ್ಕೊಳ್ಳಿ. ಸೊ ಇದೇ ಪ್ರಕಾರವಾಗಿ ನೀವೇನಾದರೂ ಡೌಟ್ ಇದೆ ವಿಶ್ಲೇಷಣೆ ಮಾಡ್ಕೋಬೋದು ಅಂದರೆ ನಿಮ್ಗೆ ಕಾಣ್ತಿರೋಂಥ ನಂಬರ್ಸ್ಗೆ ಕಾಲ್ ಮಾಡಿ ಕನ್ಸಲ್ಟೇಷನ್ ಬಗ್ಗೆ ಅಥವಾ ಪರ್ಸ್ನಲ್ ಆಗಿ ನನ್ನ ಹತ್ರ ಯಾವ ರೀತಿ ಭೇಟಿ ಮಾಡ್ಬೋದು ನಮ್ಮ ಸ್ಟಾಫ್ ನಿಮಗೆ ತಿಳಿಸ್ಕೊಡ್ತಾರೆ. 10 ರಿಂದ 7 ಗಂಟೆ ಒಳಗಡೆ ದಯವಿಟ್ಟು ಕಾಲ್ ಮಾಡಿ. ಸೊ ಇನ್ನೂ ಏನೆಲ್ಲ ಪ್ರಗತಿ ಇದೆ 24 ಸೊ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ವಿಚಾರವಾಗಿ ಯಾವುದಾದ್ರೂ ಆಲ್ರೆಡಿ ಡಿಸ್ಕಷನ್ ನಡೀತಾ ಇರೋವಂಥದ್ದು ಮುಂದುವರಿಯುವಂಥ ಚಾನ್ಸಸ್ ಇದೆ. ಮೇ ಬಿ ಇಟ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಸ್ಟೆಪ್, ಏನೋ ಒಂದು ರಿಜಿಸ್ಟ್ರೇಷನ್ ಲೆವೆಲ್ಗೋ ಅಥವಾ ಯಾವುದೋ ಒಂದು ಅಲ್ಲಿ ನೀವು ಮನೆ ಕಟ್ಟಲಿಕ್ಕೋ ಅಥವಾ ಏನು ಮಾಡಬೇಕು ಅಂತ ನಿಮಗೆ ಪ್ಲ್ಯಾನ್ ಇದೆ ಆ ವಿಚಾರದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಹೆಚ್ಚಾಗಿ ಸಿಗುತ್ತೆ ಆ್ಯಂಡ್ ಇಟ್ ವಿಲ್ ಗೋ ಸಕ್ಸಸ್ ಆಗುತ್ತೆ. ರಿಯಲ್ ಎಸ್ಟೇಟ್ ಮಾಡ್ತಿರೋಂಥವ್ರು, ಲ್ಯಾಂಡ್ ರಿಲೇಟೆಡ್ ಆಗಿ ಡೀಲಿಂಗ್ಸಲ್ಲಿರೋಂಥವ್ರು, ಕಮಿಷನ್ ಬೇಸಿಸ್ ಆಗಿ ಕೆಲಸ ಮಾಡ್ತಿರೋಂಥವ್ರಿಗೂ ತುಂಬ ಒಳ್ಳೆ ಸಮಯ ಅಂತ ಹೇಳ್ಬೋದು. ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ನೋಡ್ಬೋದು, ಆಪರ್ಚುನಿಟೀಸ್ ಇನ್ ರಿಯಲ್ ಎಸ್ಟೇಟ್. ಭೂಮಿಗೆ ಸಂಬಂಧಪಟ್ಟಂಗೆ ತುಂಬಾ ಇನ್ಫಾರ್ಮೇಷನ್ ನೋಡ್ಬೋದು. ಬಟ್ ಫ್ರೆಂಡ್ಸಿಂದ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಅಂದರೆ ನೀವು ಯಾರನ್ನ ತುಂಬ ಹೆಚ್ಚಾಗಿ ನಂಬಿರ್ತೀರಾ, ಇವರು ನನ್ನ ಗುರುಗಳ ಥರ, ಇವ್ರು ನನ್ನ ಲೀಡರ್ ಥರ, ನಾನು ಯಾವಾಗಲೂ ಇವ್ರ ಮಾಡೆಲಲ್ಲೇ ಫಾಲೋ ಮಾಡ್ತೀನಿ ಅಂತ ನೀವು ಯಾರನ್ನ ತುಂಬ ನಂಬ್ತೀರಾ ಅವರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಅವಮಾನ ಆಗುವಂಥದ್ದು ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಆ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ನಿಮಗೆ ಬ್ರೇಕ್ ಆಗುವಂಥ ಚಾನ್ಸಸ್ ತೋರಿಸ್ತಾ ಇದೆ. ಸೊ ಬಿ ಕೇರ್ಫುಲ್. ಆದಷ್ಟು ನಾನೇನು ಹೇಳ್ತೀನಿ, ಅಡ್ವಾಂಟೇಜ್ ತೊಗೊಳ್ಳೋ ಅಷ್ಟು ಲೆವೆಲ್ವರೆಗೂ ನಿಮ್ಮನ್ನು ನೀವು ಬಿಟ್ಕೊಳ್ಬಿಡಿ. ನಮ್ಮ ಕೈಯಲ್ಲಿ ಎಷ್ಟುವರೆಗೂ ಬೀಗಗಳು ನಮ್ಮ ಹತ್ರ ಇರುತ್ತೆ, ಕೀಸ್ ನಮ್ಮ ಹತ್ರ ಇರುತ್ತೆ, ಯಾರು ಕೂಡ ನಮ್ಮನ್ನು ಶೇಕ್ ಮಾಡೋಕ್ಕಾಗಲ್ಲ. ಬಟ್ ನಾವು ಯಾವಾಗ ಕೀ ಬೇರೆಯವರು ಕೊಡ್ತೀವಿ ಅವಾಗೇನಾಗುತ್ತೆ ಅವ್ರು ಯಾವ ರೀತಿ ಬೇಕಾದರೂ ಅಡ್ವಾಂಟೇಜ್ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಮಗೆ ಗೊತ್ತು, ಯಾಕೆಂದರೆ ನಮ್ಮ ಲೈಫು ನಮ್ಮ ವಿಚಾರದಲ್ಲಿ ನಾವೇನು ಅಂದ್ಕೊಳ್ತೀವಿ, ಸಮರ್ಪಣೆ ಇರಬೇಕು, ನಾವು ಇನ್ನೊಬ್ಬರನ್ನ ನಂಬಿದಾಗ ಮಾತ್ರನೇ ನಮಗೂ ಕೂಡ ಅದೇ ರೀತಿಯಾದ ಒಂದು ಪಾಸಿಟಿವ್ ರಿಯಾಕ್ಷನ್ ಸಿಗುತ್ತೆ ಅಂತ ಹೇಳಿ. ಬಟ್ ಏನಾಗುತ್ತೆ ಎಷ್ಟೋ ಸಲ ಅವ್ರು ಅದನ್ನ ಅಡ್ವಾಂಟೇಜ್ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ನೀವು ನೋಡಿರ್ಬೋದು ನಿಮ್ಮ ಲೈಫಲ್ಲಿ ನೀವು ಅನುಭವಿಸಿರ್ತೀರಾ. ಸೊ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನಿಮಗೆ ಗೊತ್ತಿರುತ್ತೆ, ನೀವು ಯಾರು ತುಂಬ ಫ್ರೆಂಡ್ ಅಂತ ನಂಬಿರ್ತೀರಾ, ಬಟ್ ಅವ್ರು ಏನು ಮಾಡ್ತಾರೆ ನಿಮಗೆ ಅಡ್ವಾಂಟೇಜ್ ತೊಗೊಳ್ತಾರೆ ಅಥವಾ ನಿಮ್ಮ ಬಗ್ಗೆ ಏನೋ ಒಂದು ಕೆಟ್ಟದಾಗಿ ಮಾತಾಡೋದು, ನಿಮ್ಮ ಹಿಂದೆಗಡೆ ನಿಮ್ಮ ಬಗ್ಗೆ ಏನೋ ಒಂದು ಸಂಚಲನ ಮಾಡೋದು, ಈ ರೀತಿ ಮಾಡ್ತಿರ್ತಾರೆ. ಸೊ ಹಾಗಾಗಿ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅವಾಯ್ಡ್ ಮಾಡಿ. ಮತ್ತು ಯಾವುದೇ ಒಂದು ಪ್ರಮುಖ ಘಟನೆಗಳಿಗೆ ನೀವು ಮುಂದುವರಿಬೇಕು, ನಾನು ಒಂದು ಸ್ಟೆಪ್ ಇಡಬೇಕು, ಏನು ಮಾಡಬೇಕು ಅಂತಂದರೆ ವಿಶೇಷವಾಗಿ ವಿಭೂತಿಯನ್ನು ಹಚ್ಕೊಂಡು ನೀವೊಂದು ಕೆಲಸ ಕಾರ್ಯಗಳಿಗೆ ಮುಂದುವರಿಸೋದು. ಯಾವ ರೀತಿ? ಫಾರ್ ಎಕ್ಸಾಂಪಲ್ ನೀವು ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀರಾ, ಯಾವುದೋ ಒಂದು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿದ್ದೀರಾ, ಯಾವುದೋ ಒಂದು ಅಡ್ಮಿಷನ್ಸ್ಗೆ ಹೋಗ್ತಿದ್ದೀರಾ, ಬಿಸ್ನೆಸ್ ಡೀಲಿಂಗ್ ಮಾತಾಡೋಕ್ಕೆ ಹೋಗ್ತಾ ಇದ್ದೀರಾ, ಪ್ರಾಪರ್ಟಿ ವಿಚಾರವಾಗಿ ಹೋಗ್ತಾ ಇದ್ದೀರಾ. ಸೊ ಇಂಥ ಒಂದು ಪ್ರಮುಖವಾಗಿರೋ ಘಟನೆ ತುಂಬ ಇಂಪಾರ್ಟೆಂಟು. ಆ ಒಂದು ಘಟನೆ ಅಥವಾ ಆ ಒಂದು ಆ ಲೈಫಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಒಂದು ವಿಚಾರ ಅಂತ ಇದ್ದಾಗ ಅಂಥ ಕೆಲಸ ಕಾರ್ಯಗಳಿಗೆ ನೀವು ವಿಭೂತಿಯನ್ನು ಖಂಡಿತ ಮರಿಬೇಡಿ. ವಿಭೂತಿಯನ್ನು ಹಚ್ಚಿಕೊಂಡು ನೀವು ಮುಂದುವರಿಸಿ, ನಿಮ್ಮ ಕೆಲಸ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಎಸ್, ಇದು ಟ್ರೈಡ್ ಆ್ಯಂಡ್ ಟೆಸ್ಟೆಡು. ನೀವು ಯಾವುದೋ ಮಾಡಬೇಕು ಅಂತ ಹೇಳ್ತಿಲ್ಲ, ಯಾಕಂದರೆ ನೀವು ನೋಡಿರಬಹುದು ನನ್ನ ಕಾರ್ಯಕ್ರಮದಲ್ಲಿ ಸುಮಾರು ಆ ಪರಿಹಾರಗಳು ವರ್ಕ್ ಆಗ್ತಿದೆ ಮೇಡಮ್, ನಮಗೆ ತುಂಬಾ ಬೆನಿಫಿಟ್ ಆಗ್ತಾ ಇದೆ, ನೀವು ಕೊಟ್ಟಿರುವಂತಹ ಸರಳ ಪರಿಹಾರಗಳು ಅಂತ ತಿಳಿಸ್ಕೊಡ್ತಿರ್ತಾರೆ. ಸೊ ಇದು ಸಹ ಒನ್ ಆಫ್ ದ ಸರಳ ಪರಿಹಾರ ನೀವು ಮಾಡಬಹುದು ಎಂಟೈರ್ 2024 ಅಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.